ಈಗ ನೀವು ನೋಡ್ತಿರೋ ಮನೆ ಸೇಲ್ಗಿದೆ. ಈ ಮನೆ 30-40 ಆಗಿರುತ್ತದೆ. ಈ ಮನೆಗೆ ಟಿ.ಸಿ ಕನ್ವರ್ಷನ್ ಆಗಿದೆ. ಈ ಕಥೆ ಇದೆ ಜನರಲ್ ಪ್ರಾಪರ್ಟಿ ಆಗಿರುತ್ತದೆ. ಈ ವಿಡಿಯೋದಲ್ಲಿ ಎಲ್ಲಾ ಡೀಟೇಲ್ಸ್ ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಅದೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತೀನಿ, ಕೊನೆವರೆಗೂ ವಿಡಿಯೋ ನೋಡ್ಕೊಂಡು ಬಂದು ವಿಸಿಟ್ ಆಗಿ. ಸೊ ಗೈಸ್, ನೀವು ನೋಡ್ಕೋಬಹುದು ಮನೆ ಮುಂದೆನೆ ನಿಮ್ಗೆ ಕಾರ್ ಪಾರ್ಕಿಂಗ್ ಗಾಡಿ ಬಿಟ್ಟಿದ್ವಿ. ಸೊ ನೀವು ವೆಂಟಿಲೇಷನ್ ನೋಡ್ಕೋಬಹುದು. ಪಕ್ಕದಲ್ಲಿ ಸೇಫ್ಟಿ ಗಿಲ್ಸ್ ಎಲ್ಲ ಹಾಕೊಟ್ಟಿದೀವಿ. ಮೇಲೆ ವುಡ್ ವರ್ಕ್ ತೋರಿಸ್ಕೊಡ್ತೀನಿ ನೋಡಿ ಹೆಂಗಿದೆ ಅಂತ. ಈ ಪಾರ್ಕಿಂಗ್ ಕೆಳಗೆ ಇಷ್ಟು ವುಡ್ ವರ್ಕ್ ಅದು ಕೊಟ್ಟಿದೀವಿ. ನೋಡ್ರ ಪಾರ್ಕಿಂಗ್ ಹೆಂಗಿದೆ ಅಂತ. ಸೊ ಎ ಟು ಡೀಟೇಲ್ಸ್ ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ, ಕೊನೆವರೆಗೂ ನೋಡಿ. ಸ್ಕ್ರೀನ್ ಮೇಲೆ ನಂಬರ್ ಹತ್ರ ಹಾಕ್ತೀನಿ, ನಿಮ್ಗೆ ಓಕೆ ಅಂತ ಬಂದು ವಿಸಿಟ್ ಆಗಿ. ಇವಾಗ ನೋಡ್ತಾ ಇರೋದು ಬಂದು ನಿಮ್ಗೆ ಸಿಲಿಂಡರ್ ಇದು ಬರುತ್ತೆ. ಸಿಲಿಂಡರ್ ಆಚೆ ಇಟ್ಕೊಳಕ್ಕೆ ಇದು ಬರುತ್ತೆ. ಪ್ಲಸ್ ಫುಲ್ ಸೇಫ್ಟಿ ಗಿಲ್ಸ್ ಹಾಕೊಡ್ತೀವಿ. ನಿಮ್ ಪಕ್ಕದಲ್ಲಿ 10,000 ಲೀಟರ್ ಸಂಪಾದ ಇದೆ ಬಿಟ್ಟಿದೀವಿ. ಪ್ಲಸ್ ಪಕ್ಕದಲ್ಲೇ ಬೋರ್ವೆಲ್ ಇದೆ, ಇಲ್ಲಿ ನೋಡ್ಕೋಬಹುದು ಬೋರ್ವೆಲ್. ಇನ್ನು ಮುಂದೆ ಬಂದ್ರೆ 2 BHK ರೆಂಟಲ್ ಇನ್ಕಮ್ ಬರುತ್ತೆ ನಿಮ್ಗೆ. ಇಲ್ಲಿ ನೋಡ್ಕೋಬಹುದು ನಾವು. ಇದು ಒಂದು ಪಾರ್ಕಿಂಗು, ಎಲ್ಲ ಪಾರ್ಕಿಂಗ್ ಬಿಟ್ಟಿದೀವಿ. ಇನ್ನು 30 ಫೀಟ್ ರೋಡ್ ಇದೆ ಮನೆ ಮುಂದೆನೆ. ಇನ್ನು ಸ್ವಲ್ಪ ಮುಂದೆ ಹೋಗೋಣ. ವೆಂಟಿಲೇಷನ್ ನೋಡ್ಕೋಬಹುದು, ಮೇಲೆ ವುಡ್ ವರ್ಕ್ ಎಲ್ಲ. ಸೊ ಇದು ಬಂದು ನಾರ್ತ್ ಫೇಸಿಂಗ್ ಮೇನ್ ಡೋರ್ ಬರುತ್ತೆ. ನಿಮ್ಮ ಅಕ್ಕಪಕ್ಕ ತೋರಿಸ್ಕೊಡ್ತೀನಿ ನೋಡಿ. ಈಗೆಲ್ಲ ಫುಲ್ ಸೇಫ್ಟಿ ಗಿಲ್ಸ್ ಹಾಕೊಡ್ತೀವಿ, ನಾವೇ ಹಾಕೊಡ್ತೀವಿ. ಇದು ಬಂದು ಫುಲ್ ಗ್ರಾನೈಟ್ ಇದೆಲ್ಲ. ಸೊ ಇದು ವುಡ್ ವರ್ಕ್ ಆಗಿಲ್ಲ ಗೈಸ್. ವುಡ್ ವರ್ಕ್ ಹೆಂಗ್ ಬೇಕಾ ನಿಮ್ಗೆ ಆಪ್ಷನ್ ಬಿಡ್ತೀವಿ, ನೀವು ಹೆಂಗ್ ಬೇಕಾಗ ಮಾಡಿಸ್ಕೋಬಹುದು. ಸೇಮ್ ಬಜೆಟ್. ಸೊ ₹1 ಅಂದ್ರೆ ₹1 ಎಕ್ಸ್ಟ್ರಾ ಇರಲ್ಲ. ಇದು ಬಂದು ನಿಮ್ಗೆ ಸ್ಮಾಲ್ ಆಗಿ ಕಿಚನ್ ಬರುತ್ತೆ. ವೆಂಟಿಲೇಷನ್ ನೋಡ್ಕೋಬಹುದು. ನನ್ನ ಲೈಟ್ ಗನ್ ಹಾಕಿಲ್ಲ. ಸೊ ಇದು ಫುಲ್ ವುಡ್ ವರ್ಕ್ ಎಲ್ಲ ಬರುತ್ತೆ. ಸೊ ಕಬೋರ್ಡ್ಸ್ ಇಂದ ಎಲ್ಲ ನಮ್ದೇ ಇರುತ್ತೆ. ಸೊ ನಿಮ್ಗೆ ಇದು ಬಂದು ಕಿಚನ್ ಬರುತ್ತೆ. ಕಿಚನ್ ಪಕ್ಕದಲ್ಲೇ ನಿಮ್ಗೆ ವಾಶ್ರೂಮ್ ಬರುತ್ತೆ. ಇದು ಬಂದು ಕಾಮನ್ ವಾಶ್ರೂಮ್ ಬರುತ್ತೆ. ಇಲ್ಲಿ ನೋಡಿ ನೀವು ವಾಶ್ರೂಮ್ ಹೆಂಗಿದೆ, ಫುಲ್ ಟೈಲ್ಸ್ ಹಾಕಿದೀವಿ. ಗೋಡೆವರೆಗೂ ಫುಲ್ ಟೈಲ್ಸ್ ಹಾಕಿದೀವಿ. ಸೊ ಮತ್ತೆ ಒಂದ್ಸತಿ ತೋರಿಸ್ಕೊಡ್ತೀನಿ ವಾಶ್ರೂಮು. ಇದು ಬಂದು ವಾಶ್ರೂಮು, ಇದು ಬಂದು ಪಕ್ಕದಲ್ಲೇ ಕಿಚನ್ನು. ಸೊ ಇಲ್ಲಿ ಪಕ್ಕದಲ್ಲೇ ನಿಮ್ಗೆ ಟಿವಿ ಯೂನಿಟ್ ಬರುತ್ತೆ. ಸೊ ಟಿವಿ ಯೂನಿಟ್ ಮುಂದೆ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೊಂದು ಬೆಡ್ರೂಮ್ ಬರುತ್ತೆ. ದೊಡ್ಡದಾದ ಬೆಡ್ರೂಮ್ ಬರುತ್ತೆ, ನೋಡ್ಕೋಬಹುದು ನೀವು. ಇನ್ನ ಪೇಂಟಿಂಗು ವುಡ್ ವರ್ಕ್ ಎಲ್ಲ ಸ್ವಲ್ಪ ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಎಲ್ಲ ನಾವೇ ಮಾಡ್ಕೊಡ್ತೀವಿ. ನೋಡಿದ್ರ, ಇದು ಬಂದು ನಿಮ್ಗೆ ಒಂದು ಬೆಡ್ರೂಮ್ ಬರುತ್ತೆ. ನಿಮ್ಗೆ ಆ ಬೆಡ್ರೂಮ್ ಪಕ್ಕದಲ್ಲೇ ನಿಮ್ಗೆ ಇನ್ನು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಅದು ತೋರಿಸ್ಕೊಡ್ತೀನಿ ನೋಡಿ. ನೋಡ್ತಾ ಇದ್ರಾ, ಇದು ಬಂದು ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಈ ಕಬೋರ್ಡ್ಸ್ ಎಲ್ಲ ನೋಡ್ಕೊಬೋದು ನೀವು. ಇದು ಬಂದು ಈ ವಾಶ್ರೂಮ್ಗೆ ಅಷ್ಟೇ ಫುಲ್ ಗೋಡೆವರೆಗೂ ನಿಮ್ಗೆ ಟೈಲ್ಸ್ ಎಲ್ಲ ಹಾಕಿದೀವಿ. ಕಬೋರ್ಡ್ಸು ಪ್ಲಸ್ ವಾಷಿಂಗ್ ಪಾಯಿಂಟು ಎಲ್ಲ A to Z ಎಲ್ಲ ನಮ್ದೇ ಇರುತ್ತೆ. ನೋಡ್ರಿ ಹಾಲ್ ಎಷ್ಟು ಸ್ಪೇಸ್ ಇದೆ ಅಂತ. ಇದು ಬಂದು ಓನ್ಲಿ ರೆಂಟಲ್ ಇನ್ಕಮ್, ಸರಿನಾ. 2 BHK ಬಂದು ರೆಂಟಲ್ ಇನ್ಕಮ್ ಬರುತ್ತೆ. ಇದು ಮತ್ತೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಬಂದು ಟಿವಿ ಯೂನಿಟ್ ನೋಡ್ರಿ ಎಷ್ಟಿದೆ ಅಂತ. ಇನ್ನೊಂದ್ಸಲ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ವಿಡಿಯೋದಲ್ಲಿ. ನೀವು ಸ್ವಲ್ಪ ಮುಂದೆ ಹೋಗೋಣ. ನಿಮ್ಗೆ ಓನರ್ ಹೌಸ್ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಸೊ ಇವಾಗ ನಾವು ಹೋಗ್ತಾ ಇರೋದು ಓನರ್ ಹೌಸ್ ತೋರಿಸ್ಕೊಡ್ತೀನಿ. ಓನರ್ ಹೌಸ್ ಹೆಂಗಿರುತ್ತೆ ಅಂತ. ಸೊ ವೆಂಟಿಲೇಷನ್ ನೋಡ್ಕೋಬಹುದು. ಇದಕ್ಕಿನ್ನ ವುಡ್ ವರ್ಕ್ ಏನೋ ಸ್ವಲ್ಪ ಪೆಂಡಿಂಗ್ ಇದೆ, ಅಂಡರ್ ಕನ್ಸ್ಟ್ರಕ್ಷನ್, ಅದಕ್ಕೆ ನಿಮ್ಗೆ ಕಾಣಿಸಿದೆ. ಫುಲ್ ಫಿನಿಶಿಂಗ್ ಒಂದು 1 ಮಂತ್ ಅಲ್ಲಿ ನಾವು ಮಾಡ್ಕೊಡ್ತೀವಿ. ಸೊ ಎ ಟು ಡೀಟೇಲ್ಸ್ ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ಕೊಳ್ಳಿ. ಸೊ ಇದು ಬಂದು ಇಲ್ಲಿ ಫುಲ್ ಸೇಫ್ಟಿ ಗಿಲ್ಸ್ ಬರುತ್ತೆ. ಈಗ ನೀವು ನೋಡ್ತಾ ಇದ್ದೀರಿ ಎಲ್ಲ ಸೇಫ್ಟಿ ಗಿಲ್ಸ್ ಬರುತ್ತೆ. ಮೇಲೆ ವುಡ್ ವರ್ಕ್ ನೋಡ್ಕೋಬಹುದು ನೀವು. ಇದು ಒಂದು ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಈ ಡೋರ್ ಎಲ್ಲ ಚೇಂಜ್ ಮಾಡ್ಕೊಡ್ತೀವಿ. ಇದು ಬಂದು ಹಾಲ್ ಬರುತ್ತೆ ನಿಮ್ಗೆ. ಇವಾಗ ರೇಟಲ್ಲಿ ನೋಡ್ತಾ ಇರೋದು ಬಂದು ಒಂದು ಕಾಮನ್ ವಾಶ್ರೂಮ್ ಬರುತ್ತೆ. ಇಲ್ಲಿ ಬಂದು ಸ್ಲಿಂಕ್ ಬರುತ್ತೆ. ಇಲ್ಲಿ ಒಂದು ಮಿರರ್ ಬರುತ್ತೆ. ಇಲ್ಲೊಂದು ಸ್ಲಿಂಕ್ ಬಂದು ನೀವು ಮಿರರ್ ಹಾಕೊಡ್ತೀವಿ. ಪಕ್ಕದಲ್ಲೇ ನಿಮ್ಗೆ ಒಂದು ಕಾಮನ್ ವಾಶ್ರೂಮ್ ಬರುತ್ತೆ. ಇದು ಸೇಮ್ ಅಷ್ಟೇ. ಫುಲ್ ಎಲ್ಲ ನಿಮ್ಗೆ ಟೈಲ್ಸ್ ಹಾಕಿದೀವಿ. ನೋಡಿದ್ರ, ಇದು ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಸೊ ನಿಮ್ಗೆ ಟಿವಿ ಯೂನಿಟ್ ಎಲ್ಲ ಈ ಕಡೆ ತೋರಿಸ್ಕೊಡ್ತೀನಿ. ಇದು ಬಂದು ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ನೋಡ್ತಾ ಇದ್ರಾ, ಇದು ಬಂದು ದೊಡ್ಡದಾಗ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಕಬೋರ್ಡ್ಸ್ ಎಲ್ಲ ನಾವೇ ಹಾಕೊಡ್ತೀವಿ. ಮಾಸ್ಟರ್ ಬೆಡ್ರೂಮ್ ನೋಡ್ಕೋಬಹುದು ಎಷ್ಟು ಸ್ಪೇಸ್ ಇದೆ ಅಂತ. ಇನ್ನೊಂದು ಗೈಸ್, ನಾನು ಇಲ್ಲಿ ಲೇಟೇ ಹಾಕಿಲ್ಲ. ಸೇಮ್ ಸಪೋಸ್ ವೆಂಟಿಲೇಷನ್ ಹಿಂಗಿದೆ,
ಇನ್ನ ಲೈಟಿಂಗ್ ಹಾಕಿದ್ರೆ ಹೆಂಗಿರುತ್ತೆ ನೀವು ನೋಡ್ಕೊಳ್ಳಿ. ಇದು ಸೇಮ್ ಒಂದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಸೇಮ್ ಇದು ಟೈಲ್ಸ್ ಎಲ್ಲ ಹಾಕಿದೀವಿ. ಪಕ್ಕದಲ್ಲೇ ನಿಮ್ಗೊಂದು ಬಾಲ್ಕನಿ ಬರುತ್ತೆ. ಬಾಲ್ಕನಿ ಬಿಟ್ಟಿದ್ರೆ ನೆಕ್ಸ್ಟ್ ಬರೋದೇ ನಮ್ಮ ಮಾಸ್ಟರ್ ಬೆಡ್ರೂಮು. ನೋಡಿ ಎಷ್ಟಿದೆ ಅಂತ. ಇದು 2 BHK ಆಗಿರುತ್ತೆ. 2 BHK ಆಗಿರೋದ್ರಿಂದ ನಿಮ್ಗೆ ಸ್ಪೇಸ್ ಆದ್ ಬರುತ್ತೆ. ಕಿಚನ್ ನೋಡ್ಕೊಬಂದು ನೀವು ಅದು ತೋರಿಸ್ಕೊಡ್ತೀನಿ ನಿಮ್ಗೆ. ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲೇ ನಿಮ್ಗೆ ಪೂಜಾ ರೂಮ್ ಬರುತ್ತೆ. ಜಾಸ್ತಿ ಜನ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಅವ್ರು ಬರ್ತಾರೆ, ಅದು ಬೇಕಾದ್ರೆ ನಾವು ರಿಮೂವ್ ಮಾಡ್ಕೊಡ್ತೀವಿ. ಇದು ಇಲ್ಲಿ ನೋಡ್ಕೊಳ್ಳಿ ನೀವು, ಇದು ಫುಲ್ಲು ಟೈಲ್ಸ್ ಹಾಕಿದೀವಿ. ಓನ್ ಪರ್ಪಸ್ ಆಗಿ ಕರೆದಂಗೆ ಕಟ್ಟಿದೀವಿ. ಸೆಲ್ ಬಿಲ್ಡಿಂಗ್ ತರ ಇಲ್ಲ ಇದು. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಟಿವಿ ಯೂನಿಟ್ ಬರುತ್ತೆ. ನಿಮ್ಗೆ ಸೋಫಾ ಸೀಟ್ ಎಲ್ಲ ಹಾಕಂದ್ರೆ ಕರೆಕ್ಟಾಗಿ ನಿಮ್ಗೆ ಈ ಕಡೆ ಒಂದು ಟಿವಿ ಯೂನಿಟ್ ಬರುತ್ತೆ. ಸರ್ ಈ ಕಡೆ ನೋಡ್ಕೊಬೋದು ನೀವು ಪೂಜಾ ರೂಮು, ಟಿವಿ ಯೂನಿಟ್ ಪ್ಲಸ್ ನೀವು ವೆಂಟಿಲೇಷನ್ ನೋಡ್ಕೋಬಹುದು. ಇಲ್ಲಿ ಬಂದು ಕಬೋರ್ಡ್ಸ್ ತರ ಬರುತ್ತೆ. ನೀವು ಓಪನ್ ಕಿಚನ್ ಇರುತ್ತೆ. ಸೊ ಎಷ್ಟಿದೆ ನೋಡಿ ಕಿಚನ್ ಮಾತ್ರ ಮೇಲಿಂದ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಇದು ಮಾತ್ರ ಓಪನ್ ಕಿಚನ್ ನೋಡಿ ಹೆಂಗಿದೆ ಅಂತ. ಇಲ್ಲಿ ಫುಲ್ಲು ಗ್ರಾನೈಟ್ ಹಾಕೊಡ್ತೀವಿ. ಗ್ರಾನೈಟ್ ಸಾರಿ ವುಡ್ ವರ್ಕ್ ಎಲ್ಲ ಮಾಡ್ಕೊಡ್ತೀವಿ. ಪಕ್ಕದಲ್ಲೇ ನಿಮಗೆ ಓಪನ್ ಕಿಚನ್ನು ನೋಡ್ತಾ ಇದ್ರಾ, ಎಲ್ಲ ಓಪನ್ ಕಿಚನ್ನು. ನಿಮ್ಗಿದು ಮಾಡಲ್ ಹೆಂಗ್ ಬರುತ್ತೆ ಗೊತ್ತಾ, ಫುಲ್ ಫ್ಯಾಷನ್ ಮಾಡ್ಕೊಡ್ತೀವಿ. ಫುಲ್ ವುಡ್ ವರ್ಕ್ ಎಲ್ಲ ನೀಟಾಗಿ ಮಾಡ್ಕೊಡ್ತೀವಿ. ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಬರುತ್ತೆ ನಿಮ್ಗೆ. ನೋಡಿ ಈಗ ಇದು ಬಂದು ಇನ್ನೊಂದು ಬೆಡ್ರೂಮ್ ಬರುತ್ತೆ. ಈ ಬೆಡ್ರೂಮ್ ಅಲ್ಲಿ ಅಷ್ಟೇ ಕಬೋರ್ಡ್ಸ್ ಎಲ್ಲ ನಾನು ಹೇಳ್ತೀನಿ ನೋಡಿ. ಇಲ್ಲಿ ಬರುತ್ತೆ ಕಬೋರ್ಡ್ಸ್ ಎಲ್ಲ. ಮೇಲೆ ವುಡ್ ವರ್ಕ್ ಎಲ್ಲ ಫ್ಯಾನ್ಸಿಲಿಂಗ್ ಎಲ್ಲ ಆಗಿದೆ ನೋಡಿ. ವುಡ್ ವರ್ಕ್ ಎಷ್ಟು ಸ್ಪೇಸ್ ಇದೆ ಅಂತ, ಸಾರಿ ಎಷ್ಟು ನೀಟಾಗಿದೆ ಅಂತ. ಫುಲ್ ಎಲ್ಲ ಗ್ರಾನೈಟ್ ನೋಡ್ಕೋಬೋದು, ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಈ ಕಡೆ ಬಂದು ನಿಮ್ಗೊಂದು ಕಬೋರ್ಡ್ಸ್ ಮಾಡ್ಕೊಡ್ತೀವಿ. ನೋಡಿದ್ರ ಇದು ಲೋ ಬಜೆಟ್ ಬಾಯ್ಸ್, 30-40 G+1 ಲೋ ಬಜೆಟ್ ಮನೆ ಇದು. ಇಲ್ಲಿ ನೋಡಿ ಪೂಜಾ ರೂಮ್ ನೋಡಿದ್ರ. ಇವಾಗ ಈ ಮನೆ ಪ್ರೈಸು ಡೀಟೇಲ್ಸು ಲೊಕೇಶನ್ ಎಲ್ಲ ಹೇಳ್ತೀನಿ ನಾನು. ಮೇಲೆ ತೋರಿಸ್ಕೊಟ್ಬಿಡ್ತೀನಿ ಬನ್ನಿ. ಇಲ್ಲಿ ನೋಡಿ ಇವಾಗ ನಾನು ಮೇಲೆ ಹೋಗ್ತಾ ಇದ್ದೀನಿ, ಹೆಂಗಿದೆ ಅಂತ. ಪಕ್ಕದಲ್ಲಿ ಮನೆ ಅಕ್ಕಪಕ್ಕ ಮನೆಗಳಿದೆಯಾ ಇಲ್ಲ ಅಂತ ತೋರಿಸ್ಕೊಡ್ತೀನಿ. ರೆಂಟಲ್ ಇನ್ಕಮ್ ಕಡೆ ಎಲ್ಲಿ ಬರುತ್ತೆ ಏನೇನು ಬರುತ್ತೆ ಅಂತ. ಇನ್ನು ನಾವು ಪಿಲ್ಲರ್ ಬಿಟ್ಟಿದ್ದೀವಿ, ನೀವು ಅಪ್ ಟು ಬಿಲ್ಟ್ ಮಾಡ್ಕೋಬೋದು ನೋಡಿ. ಲೇಔಟ್ ನೋಡ್ಕೊಳ್ಳಿ. ಇಲ್ಲಿ ಈ ಮನೆ ಇದೆ ಸೇಲ್ಗಿದೆ, ಪಕ್ಕದಲ್ಲೇ ಮನೆಗಳೆಲ್ಲ ಇದೆ. ಅಕ್ಕಪಕ್ಕದಲ್ಲೆಲ್ಲ ತೋರಿಸ್ಕೊಡ್ತೀನಿ ನೋಡಿ. ಅಪ್ ಟು G+4 ವರ್ಗೂ ಪರ್ಮಿಷನ್ ಇದೆ, ಬಿಲ್ಟ್ ಮಾಡ್ಕೋಬೋದು. ಇನ್ನೊಂದ್ಸತಿ ನಿಮ್ಗೆ ಹಾಲ್ ತೋರಿಸ್ಬಿಟ್ಟು ಪ್ರೈಸು ಲೊಕೇಶನ್ ಡೀಟೇಲ್ಸ್ ಎಲ್ಲ ಹೇಳ್ಕೊಡ್ತೀನಿ. ಸೊ ಇಂಥ ವಿಡಿಯೋಸ್ ನಿಮ್ಮ ಹತ್ರ ಬರಬೇಕು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ವಿಸಿಟಿಂಗ್ ಚಾರ್ಜ್ ಏನಿಲ್ಲ, ಎಲ್ಲರೂ ಬಂದು ವಿಸಿಟ್ ಮಾಡ್ಬೋದು. ಎಲ್ಲರೂ ಬಂದು ವಿಸಿಟ್ ಮಾಡಿ, A to Z ಲೀಗಲ್ ಚೆಕ್ ಮಾಡಿ. ಈ ಮನೆಗೆ 2.5 ಇಂಚಸ್ ವಾಟರ್ ಬರ್ತಾ ಇದೆ, ಬೋರ್ವೆಲ್ ಇದೆ, ಕಾವೇರಿ ವಾಟರ್ ಕನೆಕ್ಷನ್ ಇದೆ. ಸೊ ಇಲ್ಲಿ ನೋಡಿ, ಇದು ಬಂದು ಮಾಸ್ಟರ್ ಬೆಡ್ರೂಮ್. ಇದು ಮೇನ್ ಒಂದು ಮಾಸ್ಟರ್ ಬೆಡ್ರೂಮ್ ಸಕ್ಕತ್ತಾಗಿ ಕೊಟ್ಟಿದೀವಿ, ಇನ್ಫ್ಲೇಷನ್ ಎಲ್ಲ. ಸೊ ಪಾರ್ಕಿಂಗು ಎಲ್ಲ A to Z ಇದೆ. ಈ ಮನೆಗೆ DC ಕನೆಕ್ಷನ್ ಆಗಿದೆ, ಈ ಕಥೆ ಇದೆ, ಜನರಲ್ ಪ್ರಾಪರ್ಟಿ ಆಗಿರ್ತದೆ. ಒಳ್ಳೆ ಗೇಟೆಡ್ ಕಮ್ಯುನಿಟಿಯಲ್ಲಿ ಇದೆ. ಈ ಕ್ಲಬ್ ಹೌಸ್, ಪಾರ್ಕಿಂಗ್ ಎಲ್ಲ ಪಾರ್ಕ್ ವಿತ್ ಆಲ್ ಅಮೆನಿಟೀಸ್ ಇರುತ್ತೆ. ಇಲ್ಲಿ ನೋಡ್ಕೋಬಹುದು ಇನ್ನೊಂದು ನಿಮ್ಗೆ ಬೆಡ್ರೂಮ್ ಬರುತ್ತೆ. ಸೊ ಗೈಸ್ ವಿಡಿಯೋ ಅದನ್ನ ನೋಡಿದ್ರಲ್ಲ. ಸೊ ಫೈನಲಿ ಮನೆ ಪ್ರೈಸ್ ಬಂದು 1,35,00,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗಿರುತ್ತದೆ. 1,35,00,000 ವಿತ್ A to Z ಎಲ್ಲ ನಮ್ದೇ ಇರುತ್ತೆ. ಪ್ಲಸ್ ಈ ಮನೆ ಲೊಕೇಶನ್ ಬಂದು ಕಿತ್ತಕನೂರು ನಿಯರ್ KR ಆಗಿರುತ್ತದೆ. ನಿಮ್ಗೆ 80% ಲೋನ್ ಅಪ್ರೂವಲ್ ಇರುತ್ತೆ. ನಿಮ್ಗೆ ಸಿವಿಲ್ ಚೆನ್ನಾಗಿತ್ತು ಅಂತೆ ನಿಮ್ಗೆ ಅಪ್ ಟು 80% ಲೋನ್ ಅಪ್ರೂವಲ್ ಆಗಿರುತ್ತದೆ. ಸೊ ಬಂದು ಒಂದ್ಸತಿ ವಿಸಿಟ್ ಆಗಿ ಮನೆ ನೋಡಿ, A to Z ಲೀಗಲ್ ಚೆಕ್ ಮಾಡಿ. ನಿಮ್ಗೆ ಓಕೆ ಅಂದ್ರೆ ಮಾತ್ರ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸೊ ಈ ಮನೆ ಲೊಕೇಶನ್ ಬಂದು ಕಿತ್ತಕನೂರು ನಿಯರ್ KR ಆಗಿರುತ್ತದೆ. ಸೊ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಇಂಥ ಪ್ರಾಪರ್ಟೀಸು ಇಂಥ ಅಪ್ಡೇಟ್ಸ್ ನಿಮ್ಮ ಹತ್ರ ಬರ್ತಾನೆ ಇರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಈ ಮನೆಯನ್ನ ವಿಸಿಟ್ ಆಗ್ಬೋದು. ಇನ್ನೊಂದ್ಸತಿ ಡೀಟೇಲ್ಸ್ ಹೇಳ್ಬಿಡ್ತೀನಿ ನೋಡಿ. DC ಕನೆಕ್ಷನ್ ಆಗಿದೆ, ಈ ಖಾತೆ ಲ್ಯಾಂಡ್ ಈ ಖಾತೆ ಇದೆ, ಇಂಡಿವಿಜುವಲ್ ಖಾತೆ ಇಲ್ಲ, ಪಂಚಾಯತಿ ಲಿಮಿಟ್ಸ್ ಬರುತ್ತೆ. ಇದು ನಿಮ್ಗೆ ವೆಸ್ಟ್ ಗೇಟ್ ಬರುತ್ತೆ, ನಾರ್ತ್ ಮೇನ್ ಡೋರ್ ಬರುತ್ತೆ. ಸೊ ಬೇಗ ಬಂದು ವಿಸಿಟ್ ಆಗಿ, ಯಾಕಂದ್ರೆ ಸೋಲ್ಡ್ ಔಟ್ ಆಗುತ್ತೆ. ವಿಸಿಟ್ ಆಗಿ A to Z ಲೀಗಲ್ ಚೆಕ್ ಮಾಡಿ. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮತ್ತೆ ಅದ್ರ ಪ್ರೈಸ್ ಬಂದು
1,35,00,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗಿರುತ್ತದೆ. ಈ ಮನೆ ಲೊಕೇಶನ್ ಬಂದು ಕಿತಗನೂರು ನಿಯರ್ KR ಆಗಿರುತ್ತದೆ. ಸ್ಕ್ರೀನ್ ಮೇಲೆ ಕೊಟ್ಟ ನಂಬರ್ಗೆ ಕಾಲ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.